ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೇನೆ. ಹಾಗೆ ತುಂಬ ದಿನ ನಾನು ಈ ಚಾನಲಲ್ಲಿ ಯಾವುದೇ ರೀತಿಯ ವಿಡಿಯೋಗಳನ್ನು ಹಾಕೋದಕ್ಕಾಗಲಿಲ್ಲ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ನಾನು ಯಾವುದೇ ವಿಡಿಯೋನ ಹಾಕೋಕ್ಕಾಗಿಲ್ಲ. ಹಾಗಾಗಿ ಈ ಹಬ್ಬದ ಪ್ರಯುಕ್ತ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಮಾಡಿದಂಥ ಗಣೇಶ ಹಬ್ಬದ ಏನು ವಿಡಿಯೋ ಹಾಕಿದ್ದೀನೋ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ನನ್ನ ಮನೆಯಲ್ಲಿ ಏನೇನು ಪೂಜೆಯನ್ನು ಮಾಡಿದ್ನೋ ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಈ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಿದ್ದೀನಿ. ನಿಮಗೂ ಸಹ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಡೋರ್ ಅಂದರೆ ಮೇನ್ ಡೋರ್ಗೆ ನಾನು ಪೂಜೆಯನ್ನು ಮಾಡಿರೋದು. ಹಾಗೆ ಮನೆಯ ದ್ವಾರ ಏನು ಮೇನ್ ಡೋರ್ ಏನಿದೆಯೋ ಅದಕ್ಕೆ ನೀಟಾಗಿ ಪೂಜೆ ಮಾಡಿ ಅಲಂಕಾರ ಮಾಡಿರಬೇಕು. ಹಾಗೆ ಹೊಸ್ತಿಲ ಪೂಜೆಯನ್ನು ಸಹ ಮಾಡಬೇಕು. ಅದಾದ ಮೇಲೆ ನಾನು ದೇವರ ಮನೆ ಪೂಜೆಯನ್ನು ಮಾಡಿಕೊಂಡು ಅದಾದ ಮೇಲೆ ಗಣೇಶನ ತಂದು ಕೂರಿಸಿರೋದು. ಹಾಗಾಗಿ ಇದು ಹೊಸ್ತಿಲ ಪೂಜೆ. ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿದ್ದೀನಿ. ಏಕೆಂದರೆ ನನಗೂ ಆರೋಗ್ಯ ಸಮಸ್ಯೆ ಇತ್ತು. ಹಾಗಾಗಿ ಸ್ವಲ್ಪ ತುಂಬ ಸರಳವಾಗಿ ಮಾಡಿದ್ದೀನಿ ಪೂಜೆಯನ್ನು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಇದು ನಮ್ಮ ಮನೆ ದೇವರ ಮನೆಯಲ್ಲೂ ಅಷ್ಟೇ ಸರಳವಾಗಿ ಪೂಜೆಯನ್ನು ಮಾಡಿದ್ದೀನಿ. ಹಾಗೆ ನೀವೇ ನೋಡ್ತಾ ಇದ್ದೀರಲ್ಲ, ಈ ರೀತಿ ಸರಳವಾದಂತಹ ಏನು ಹೂವುಗಳು ಸಿಗುತ್ತೋ ಆ ಹೂವಿನಲ್ಲೇ ಅಲಂಕಾರವನ್ನು ಸಹ ಮಾಡಿದ್ದೀನಿ ನಾನು ದೇವರಿಗೆ. ಇದು ನಮ್ಮ ದೇವರ ಮನೆ. ಈ ದೇವರ ಮನೆಯಲ್ಲಿ ನಮ್ಮ ಮನೇಲಿ ಏನು ತೆಂಗಿನಕಾಯಿ ನಾನು ಮೊಳಕೆ ಬಂದಿತ್ತು ಅಂದೆಲ್ಲ ಅದು ಸಹ ಚೆನ್ನಾಗಿ ಬಂದಿದೆ. ಹಾಗೆ ಪೂಜೆ ಆದ ನಂತರ ನಾನು ಗಣೇಶನನ್ನು ತೊಗೊಂಬಂದ್ವಿ ಆಚೆ ಕಡೆಯಿಂದ. ಅಂದರೆ ಮುಂಚಿತವಾಗಿ ತಂದಿಟ್ಕೊಂಡಿರಲಿಲ್ಲ. ಹಾಗಾಗಿ ಅವತ್ತಿನ ದಿನ ಬೆಳಗ್ಗೆನೇ ತಂದಿರೋದ್ರಿಂದ ಈ ರೀತಿ ಹೊರಗಡೆ ಪೂಜೆ ಮಾಡ್ಕೊಂಬಂದು ಅದಾದಮೇಲೆ ನಾನು ಗಣೇಶನ ಸ್ಥಾಪನೆ ಮಾಡಿಕೊಂಡೆ. ಯಾಕಂದರೆ ನಾನು ಏನು ಒಳ್ಳೆ ಕಾಲ, ಏನು ಗುಳಿ ಕಾಲ ಆ ಥರ ಹೇಳ್ತಾರಲ್ವ, ಹಾಗಾಗಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ಅದಾದಮೇಲೆ ಕಂಕಣವನ್ನು ಕಟ್ಕೊಂಡು ಪೂಜೆನ ಪ್ರಾರಂಭಿಸಬೇಕು. ಕಂಕಣ ಕಟ್ಕೊಂಡು ಆದಮೇಲೆ ನಾನು ಕತೆ ಓದಿದೆ. ವಿನಾಯಕ ವೃತ್ತದ ಕತೆ ಏನಿದೆಯೋ ಆ ಕಥೆಯನ್ನು ಓದಿ ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು. ಹಾಗಾಗಿ ಕಥೆಯೆಲ್ಲ ಮುಗಿದ ಮೇಲೆ 108 ಮಂತ್ರಗಳನ್ನು ಗಣೇಶನ ಸ್ತೋತ್ರವನ್ನು ಹೇಳ್ಕೊಂಡು ಅದಾದಮೇಲೆ ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯನ್ನು ಮಾಡಿದಾದಮೇಲೆ ವಿನಾಯಕನಿಗೆ ಹಾಡನ್ನು ಸಹ ಹೇಳಿ ಆಮೇಲೆ ಆರತಿಯನ್ನು ಸಹ ಬೆಳಗಬೇಕು. ಆರತಿಯನ್ನು ಸಹ ಬೆಳಗಿ ಅದಾದಮೇಲೆ ನಾನು ಪ್ರಸಾದ ಏನೇನು ಮಾಡಿದ್ನೋ ಆ ಮೋದಕವನ್ನು ಸಹ ಇಟ್ಟಿದ್ದೀನಿ. ಗಣೇಶನಿಗೆ ಮೋದಕ ತುಂಬಾ ಇಷ್ಟ. ಹಾಗಾಗಿ ಮೋದಕವನ್ನು ಸಹ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದೀನಿ. ಈ ರೀತಿ ಸರಳವಾದಂತಹ ಆಚರಣೆಯನ್ನು ಮಾಡಿದ್ದೀನಿ. ನಿಮಗೂ ಸಹ ಇಷ್ಟ ಆಗಿದೆ ಅಂದ್ಕೊತೀನಿ. ದೇವರಿಗೆ ಗರಿಕೆಯನ್ನಿಟ್ಟರೆ ಸಾಕು, ಗಣೇಶ ವರವನ್ನು ಕೊಡ್ತಾನೆ ಅಂತಾರೆ. ಹಾಗಾಗಿ ಆಡಂಬರದಿಂದ ಮಾಡಿದಂಥ ಪೂಜೆಗಿಂತ ನಾವು ಸರಳವಾಗಿ ಮಾಡಿದಂಥ ಪೂಜೆಗೂ ಫಲ ಸಿಗುತ್ತೆ. ಏಕೆಂದರೆ ಈ ದುಡ್ಡಿಲ್ಲ ಅಂದರೂ ಸಾಲ ಮಾಡಿ ಆದರೂ ತಂದು ಆಡಂಬರವಾಗಿ ಮಾಡಬೇಕು ಅನ್ನೋರು ಖಂಡಿತ ಆ ರೀತಿ ಮಾಡಬೇಡಿ. ನಿಮ್ಮ ಮನೇಲಿ ಏನಿದೆಯೋ ಅದನ್ನೇ ಇಟ್ಟು ಪೂಜೆಯನ್ನು ಸಲ್ಲಿಸಿ. ಖಂಡಿತ ವಿಘ್ನನಾಶಕ ವಿನಾಯಕ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.